ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಯು ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ರೈಸ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ, ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ರೈಸಲ್ಲಿ ಸುಮಾರು ಐಟಮ್ಸ್ ಮಾಡ್ಬೋದು. ನಾನಿವತ್ತು ನಿಮ್ಮ ಜೊತೆ ಟೊಮೊಟೊ ಬಾತ್ ಅಂತ ತುಂಬ ಸಿಂಪಲ್ಲಾಗಿ ಮಾಡೋವಂಥ ಟೊಮೊಟೊ ಬಾತ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಆಗೋಗುತ್ತೆ, ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಬನ್ನಿ ಇದು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೇಯ್ನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಎಣ್ಣೆ, ಅಕ್ಕಿ ಎಲ್ಲ ಬೇಕು, ಮಸಾಲೆ ಐಟಮ್ಸ್ ಎಲ್ಲ. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಹೆಚ್ಕೊಳ್ಳೋಣ ಬನ್ನಿ. ಫಸ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಅಂದರೆ ಸಿಪ್ಪೆ ತಕ್ಕೋಬೇಕು, ಅಂದರೆ ಪೂರ್ತಿಯಾಗಿ ಸಿಪ್ಪೆ ತೆಗೆದು ರೆಡಿ ತಗೋಬೇಕು. ಇದನ್ನ ಇಲ್ದಿರೋ ಸಿಪ್ಪೆ ಥರ ಸಿಗುತ್ತೆ. ಇದನ್ನ ಯಾಕೆಂದರೆ ಫುಲ್ ನಾನು ಗ್ರೈಂಡ್ ಮಾಡ್ಕೊಳಲ್ಲ, ಹಾಗಾಗ್ಬಿಟ್ಟು ಇದನ್ನು ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿನೂ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ತುಂಬ ಬೇಗ ಆಗೋಗುತ್ತೆ. ಅದಕ್ಕೆ ನಾನಿಲ್ಲಿ 2 ಈರುಳ್ಳಿ ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಬನ್ನಿ, ಸಿಪ್ಪೆ ಎಲ್ಲ ತಗೊಂಡಿದ್ದಾಯಿತು. ಈಗ ಹಸಿಮೆಣ್ಸಿನ್ಕಾಯಿ ತೊಳ್ಕೊಂಡು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 2 ಬೆಳ್ಳುಳ್ಳಿ ಸಿಪ್ಪೆ ಸುಳಿದಿರೋದು, ಮತ್ತು ಒಂದು ಇಂಚಷ್ಟು, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಅದನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಇದೊಂದು ತುಂಬ ಪೇಸ್ಟ್ ಥರ ಮಾಡಿಲ್ಲ, ಜಸ್ಟ್ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ 2.5 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ಈ ಅಕ್ಕಿಲಿ ನಿಮ್ಗೆ ಆಲ್ಮೋಸ್ಟ್ 5 to 6 ಮೆಂಬರ್ಸ್ಗೆ ಆರಾಮಾಗಿ ಆಗುತ್ತೆ. ನೀವು ಬೇಕಂದರೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು, ಎರಡರಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿನ ತೊಳೆದು ನೆನೆಸಿಡೋಣ. ಇದಾದಮೇಲೆ ಈರುಳ್ಳಿ ಹೆಚ್ಕೊಳ್ಳೋಣ ಬನ್ನಿ. ಈರುಳ್ಳಿನ ನಾನು ಸ್ಲೈಸ್ ಥರನೇ ಹೆಚ್ಕೊತಿದ್ದೀನಿ, ನಿಮ್ಗೆ ಹೇಗೆ ಬೇಕಾಗಿ ಹೆಚ್ಕೊಳ್ಳಿ, ನೀವು ಪರವಾಗಿಲ್ಲ. ಈರುಳ್ಳಿ ಹೆಚ್ಕೊಂಡಿದ್ದಾಯ್ತು. ಈಗ ಬನ್ನಿ, ಈಗ ಸ್ಟವ್ ಮೇಲೆ ಒಗ್ಗರಣೆಗೆ ಇಟ್ಕೊಂಬಿಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ನಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆಗೀಗ ಮಸಾಲೆ ಐಟಮ್ಸ್ಗಳನ್ನ ಹಾಕೋಣ ಒಂದೊಂದೇ. ಎಣ್ಣೆ ಕಾದ್ಮೇಲೆ ಸೊ ಚಕ್ಕೆ ಹಾಕಿದೆ, ಮತ್ತು 1-2-3 ಮೊಗ್ಗು, ಮತ್ತು ಒಂದು 10 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಚಕ್ರ ಮೊಗ್ಗು, ಅದು ಕೂಡ 1-2 ಹಾಕಿದ್ದೀನಿ. ಮತ್ತು ಏಲಕ್ಕಿನೂ ಒಂದು 3 ಸಿಪ್ಪೆ ತೆಗೆದು ಹಾಕಿದ್ದೀನಿ, ಹಾಗೇನೆ ಹಾಕಿದ್ದೀನಿ. ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ, ಈರುಳ್ಳಿ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಆಗೋಕ್ಕೆ ಬಿಡೋಣ. ಇದರಲ್ಲಿ ಇದು ಜಸ್ಟ್ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು, ಯಾವುದು ಹೈ ಮಾಡಿಲ್ಲ. ಇದೆಲ್ಲ ಮಿಕ್ಸ್ ಆಗ್ತಿರಲಿ. ಇದು ಮಿಕ್ಸ್ ಆಗೋ ಟೈಮಲ್ಲಿ, ಅಂದರೆ ಬೇಯ್ತಾ ಇರಲಿ, ಈ ಬೇಯೋ ಟೈಮಲ್ಲಿ ಟೊಮೊಟೊನ ಹೆಚ್ಕೊಂಬಿಡೋಣ. ಟೊಮೊಟೊ ಒಂದು ಸಣ್ಣಗೆ ಹೆಚ್ಕೊತಿದ್ದೀನಿ. ನೀವು ಬೇಕಂದರೆ ಟೊಮೊಟೊನ ಹೆಚ್ಚಿಲ್ಲ ಅಂದರೆ ಬೇಕಾದ್ರೆ ತರಿಯಾಗಿ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಬಿಡ್ಬೋದು. ನನಗೆ ಅಂದರೆ ಸ್ವಲ್ಪ ಪೀಸಸ್ ಥರ ಇರಲಿ ಅಂತ ಅಂದ್ಕೊಂಡು ನಾನು ಸಣ್ಣಗೆ ಹೆಚ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಹೆಚ್ಚಿದ್ದಾಯಿತು, ಅಂದರೆ ಬೇಗ ಹೆಚ್ಚಿದ್ದಾಗೋಗುತ್ತೆ ಟೊಮೊಟೊ. ಸೊ ಟೊಮೊಟೊ ಹೆಚ್ಚಿದ್ದಾಯಿತು, ಮತ್ತು ಈರುಳ್ಳಿನೂ ಸ್ವಲ್ಪ ಅರ್ಧ ಫ್ರೈ ಆಗಿದೆ. ಈಗ ಅದ್ರ ಜೊತೆ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಚೆನ್ನಾಗಿ ಮೆತ್ತಗೆ ಫ್ರೈ ಆದಮೇಲೆ ಇದಕ್ಕೆ ಬೇರೆ ಐಟಮ್ ಸೇರಿಸ್ಕೋಬೇಕು. ಈಗ ಬನ್ನಿ, ಈಗ ಇದಕ್ಕೆ ಅಂದರೆ ಫ್ರೈ ಆಗಿಲ್ಲ ಇನ್ನೂ, ಬೇಯ್ತಾ ಇದೆ. ಬೇಯೋ ಟೈಮಲ್ಲಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡೆ, ಒಂದು ಅರ್ಧ ಟೀ ಸ್ಪೂನಷ್ಟು, ಮತ್ತು ಒಂದು ಅರಶಿನ ಪುಡಿನೂ ಒಂದು ಅರ್ಧ ಟೀ ಸ್ಪೂನಷ್ಟು, ಗರಂ ಮಸಾಲನೂ ಅಷ್ಟು ಅರ್ಧ ಟೀ ಸ್ಪೂನಷ್ಟು, ಮತ್ತು ಖಾರದ ಪುಡಿ ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ಬೇಕಾದಷ್ಟು ಆಗುತ್ತೆ. ಸೊ ಎಲ್ಲದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಕ್ಕೆ ಬಿಡ್ತೀನಿ, ಚೆನ್ನಾಗಿ ಬೇಯ್ಕೊಳ್ಳಿ ಇದು. ಇದ್ರ ಜೊತೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತೀನಿ. ನಾನು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ. ಅಂದರೆ ಎಣ್ಣೆ ತುಪ್ಪ ಯಾವುದೇ ರೈಸ್ ಐಟಮ್ಸ್ಗೆ, ಅಂದರೆ ಬಾತ್ಗಳಿಗೆ ಅಥವಾ ಪಲಾವ್ಗಳಿಗೆ, ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನ್ಸೋದು. ಸೊ ತುಪ್ಪ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಪುದೀನೂ ಸೇರಿಸ್ಕೊತಿದ್ದೀನಿ. ಪುದೀನ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದೆ, ಅದು ದೊಡ್ಡದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ಮತ್ತು ಇದಕ್ಕೆ ಈಗ ಸೋಯಾಬೀನ್ ನೆನಾಕಿದ್ದೆ ನಾನು, ಅಂದರೆ ಬಟಾಣಿ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಯಾವಾಗ್ಲೂ, ಯಾವುದೇ ಇದಾದ್ರೂ. ಬಟ್ ಸೋಯಾಬೀನ್ ಇರಲಿ ಅಂತ ಬಿಟ್ಟು ಸೋಯಾಬೀನ್ ನೆನಾಕ್ಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ. ಇದನ್ನು 1-2 ನಿಮಿಷ ಮಿಕ್ಸ್ ಮಾಡ್ತಿದ್ದೀನಿ. ಟೊಮೊಟೊ ಬೆಂದ ಮೇಲೆ ಇದೆಲ್ಲ ಹಾಕ್ತಿರೋದು ನಾನು, ಪುದೀನ ಮತ್ತು ಸೋಯಾಬೀನ್ ಎಲ್ಲ. ಈಗ ಅದನ್ನು ಒಂದು 5 ನಿಮಿಷ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸೋಯಾಬೀನ್ನ ಅಕ್ಕಿನೂ ಸೇರಿಸ್ಕೊತಿದ್ದೀನಿ. ಈಗ ನೆನೆಸಿಟ್ಟಿದ್ನಲ್ಲ, ಅದನ್ನು ಒಂದು 10-15 ನಿಮಿಷ ನೆಂದಿದೆ ಆಲ್ಮೋಸ್ಟ್ ಅಕ್ಕಿನೂ. ಸೋಯಾಬೀನ್ನ ಹಿಂದಿನ ದಿನನೇ ಸಂಜೆನೇ ನೆನಾಕಿದ್ದೆ ನಾನು, ಅಂದರೆ ರಾತ್ರಿ ನೆನಾಕಿದ್ದೆ. ಸೊ ಬೆಳಗ್ಗೆ ನಾನು ಈಗ ತಿಂಡಿ ಮಾಡ್ತಿರೋದು. ಓವರ್ನೈಟ್ ನೆನಿಬೇಕು ಸೋಯಾಬೀನು. ಅಕ್ಕಿ ಒಂದು 10 ಮಿನಿಟ್ಸ್ ನೆಂದಿದೆ ಅಷ್ಟೇ. ಇದು ಅಂದರೆ ಎಲ್ಲ ರೆಡಿ ಮಾಡ್ಕೊಳಕ್ಕಿಂತ ಮುಂಚೆ ನೆನಾಕಿಟ್ಟಿದ್ದೆ. ನೋಡಿ, ಇದನ್ನು ಅಕ್ಕಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಮಿಕ್ಸ್ ಒಂದು 2 ನಿಮಿಷ ಮಿಕ್ಸ್ ಮಾಡಾದ್ಮೇಲೆ, ಮತ್ತು 2.5 ಕಪ್ಪು
ಅಕ್ಕಿ ತೊಗೊಂಡಿರೋದ್ರಿಂದ ಇಲ್ಲ 5 ಕಪ್ಪು ನಾನು ನೀರು ಹಾಕ್ಕೊತಿದ್ದೀನಿ. 5 ಕಪ್ ನೀರು ಹಾಕ್ಬಿಟ್ಟು ಇದಕ್ಕೆ ಮತ್ತೀಗ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸೋಣ. ಅಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಷ್ಟೇ ಹಾಕಿದ್ದೆ ನಾನು. ಈಗ ರುಚಿಗೆ ಎಷ್ಟು ಬೇಕಷ್ಟು ಆಲ್ಮೋಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿದ್ದೀನಿ ನಾನು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೆ ಅದನ್ನು ಸೇರಿಸ್ತಿದ್ದೀನಿ. ಸೇರಿಸ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡೋಣ. ಅಂದರೆ ಸ್ಯಾಫ್ರನ್ ಕಲರ್ ಸ್ವಲ್ಪ ಅಂದರೆ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು 1-2 ದಳ ಹಾಕಿದ್ದೀನಿ ನಾನು. ನೋಡೋಣ ಅದು ಹೆಂಗೆ ಕಲರ್ ಬರುತ್ತೆ ಅಂತ. ಅಂದರೆ ಟೊಮೊಟೊ ಏನಂತ ರೆಡ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕಲರ್ಗೋಸ್ಕರ ಹಾಕ್ಕೊಂಡೆ ಅಷ್ಟೇ ಇದನ್ನು. ಈಗ ಇದನ್ನು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನಾನು. ಸೊ 1 ವಿಷಲ್ ಕೂಗಿ ತಣ್ಣಗಾದ್ಮೇಲೆ ಇದು ನೋಡಿ ಈ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಏನಂತ ರೆಡ್ ಅನ್ನಂಗೆ ಬಂದಿಲ್ಲ, ಬಟ್ ಚೆನ್ನಾಗಿದೆ. ಅಂದರೆ ತುಂಬ ಉದುರಾಗಿ ನೀಟಾಗಿ ಬಂದಿದೆ ನೋಡಿ. ತಿನ್ನೋಕ್ಕೂ ಅದು ಚೆನ್ನಾಗಿದೆ, ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟಿಗೆ. ಸೊ ಅದ್ರ ಜೊತೆ ನನ್ನ ಬ್ರೇಕ್ಫಾಸ್ಟ್ ಇದು ಟೊಮೊಟೊ ಬಾತು ವಿತ್ ಬಾದಾಮಿ ಆ್ಯಂಡ್ ಬೀಟ್ರೂಟ್ ಜ್ಯೂಸು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.